ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ದಿನ ಬಂದು ನನಗೆ ರೆಸ್ಟ್ ಡೇ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಾನು ನಮ್ಮ ಮನೆಯವ್ರು ಇಬ್ಬರೂ ಕೂಡ 4-5 ದಿನದಿಂದ ಅವರು ಇವರು ಅಂತ ಬರೀ ಸುತ್ತದೇ ಆಗಿತ್ತು. ನನಗೂ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೂಡ ಟೈಮ್ ಸ್ಪೆಂಡ್ ಅಂತ ಸಿಗ್ತಿರ್ಲಿಲ್ಲ, ಟೈಮ್ ಕೂಡ ಸಿಗ್ತಿರ್ಲಿಲ್ಲ. ಸೊ ಇವತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ, ನನಗೂ ಕೂಡ ಹುಷಾರಿರಲಿಲ್ಲ. ಸೊ ಇಬ್ಬರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟೆ. ಆನಂತರ ಮಳೆ ಬೇರೆ ಜೋರಾಗಿ ಹೋಯ್ತಿತ್ತು. ನಾಷ್ಟ ತಿನ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ನಮ್ಮ ಮನೆಯವ್ರನ್ನ ಸ್ನ್ಯಾಕ್ಸ್ ತರೋಗು ಅಂತ ಕಳಿಸಿ ಅವ್ರು ಬರೋಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಕಸ ಗುಡಿಸಿ ಆನಂತರ ದೇವರಿಗೆ ಗಂಧಕಡ್ಡಿ ಹಚ್ಚಿ ತುಂಬ ದಿನನೇ ಆಗಿತ್ತು. ಯಾಕೋ ಮೈಂಡೇ ಫ್ರೆಶ್ ಇರಲಿಲ್ಲ, ಇವತ್ತು ಜಾಸ್ತಿ ರೆಸ್ಟ್ ಮಾಡ್ಬಿಟ್ನಲ್ಲ, ಸೊ ಮೈಂಡ್ ರಿಲ್ಯಾಕ್ಸ್ ಇರಲಿಲ್ವಲ್ಲ, ಅದಕ್ಕೆ ಅಷ್ಟೇನೆ. ಮತ್ತೆ ಕೆಲವೊಬ್ರು ಹೇಳ್ಬೋದು ಯಾಕೆ ಇಷ್ಟೊಂದು ರೆಸ್ಟ್ ಮಾಡ್ತೀರಾ ಅಂತ. ನನಗೆ ರೆಸ್ಟ್ ಮಾಡಿಲ್ಲ ಅಂತಂದ್ರೆ ನನ್ನ ಬಾಡಿ ನನ್ನ ಮೈಂಡು ಎರಡೂ ಆಕ್ಟಿವ್ ಆಗಿರಲ್ಲ. ಸೊ ಅದಕ್ಕೆ ಅಷ್ಟೇನೆ. ನಾನು ಅಲ್ಲಿ ಹೋಗಿದ್ದಾಗ ನನಗಂತೂ ಕಂಪ್ಲೀಟ್ ಆಗಿ ನಿದ್ದೆನೇ ಬರಲಿಲ್ಲ, ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ಹೊಸ ಜಾಗ ಆಗ್ಬಿಟ್ಟಿರುತ್ತಲ್ಲ. ಸೊ ಅದಕ್ಕೆ ಅಷ್ಟೇನೆ. ನಮ್ಮ ಮನೆಯವರು ಬೈರುನ ವಾಕಿಂಗ್ ಕರ್ಕೊಂಡು ಹೋಗಿದ್ರು. ಹಾಗೆ ಇವತ್ತು ಮೂವಿ ನೋಡಬೇಕಿತ್ತು ಅಂತ ಹೇಳಿದ್ನಲ್ಲ, ಅದೇ ಮಹಾವತಾರ ನರಸಿಂಹ ಮೂವಿ. ನನಗಂತೂ ಮೂವಿನ ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಆ ಮೂವಿ ಅಂತಂದ್ರೆ ಅಷ್ಟು ಹುಚ್ಚು. ಆ ಮೂವಿಲಿ ಬರುವಂತಹ ವರಾಹ ಅವತಾರ, ನರಸಿಂಹ ಅವತಾರ ನನಗಂತೂ ತುಂಬಾನೇ ಇಷ್ಟ. ಅದರಲ್ಲೂ ವರಾಹ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಆನಿಮೇಷನ್ ಪಿಕ್ಚರು, ತುಂಬಾನೇ ಚೆನ್ನಾಗಿತ್ತು ಮೂವಿ ಮಾತ್ರ. ನನಗೆ ಮೂವಿ ನೋಡ್ಬೇಕಾದ್ರೆ ಪೂರ್ತಿ ಎಲ್ಲ ಕತ್ಲೆ ಇರಬೇಕು, ಒಂಥರ ಫೀಲ್ ಕೊಡಬೇಕು ನನಗೆ. ನಮ್ಮ ಮನೇಲೂ ಕೂಡ ಅಷ್ಟು ಚಿಕ್ಕ ಟಿವಿ ಆದ್ರೂ ಕೂಡ ನಾನು ಥಿಯೇಟರ್ ಫೀಲ್ ಅಲ್ಲೇ ನೋಡ್ತೀನಿ. ಮತ್ತೆ ಇನ್ನು ಯಾರು ಈ ಮೂವಿ ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ, ತುಂಬಾನೇ ಚೆನ್ನಾಗಿದೆ ಮೂವಿ ಕೂಡ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಈ ಮೂವಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.